ದೆಹಲಿಗೆ ಹೋಗೋ ಮುನ್ನವೇ ಒಂದಾಗಿದೆ ಬಳ್ಳಾರಿಯ ಜೋಡಿ. ಒಂದೇ ವೇದಿಕೆಯಲ್ಲಿ ರೆಡ್ಡಿ ಮತ್ತು ರಾಮುಲು ಮುಖಾಮುಖಿಯಾಗಿದ್ದಾರೆ. ಬಳ್ಳಾರಿ ರಾಜಕೀಯದಲ್ಲಿ ಧೂಳೆಬ್ಬಿಸಿದ್ದಂತಹ ಜೋಡಿ ಇದು. ರೆಡ್ಡಿ ಮತ್ತು ರಾಮುಲು ಜೋಡಿ ಕೆಲ ಕಾರಣಗಳಿಂದ, ವೈಯಕ್ತಿಕವೋ ವ್ಯಾಪಾರವೋ, ಕೆಲ ಕಾರಣಗಳಿಂದ ದೂರ ಆಗಿದ್ರು, ಮತ್ತೆ ಒಂದಾದ್ರ. ವಿ ಸೋಮಣ್ಣ ಭೇಟಿಗೂ ಮೊದಲೇ ವಿಜಯೇಂದ್ರ ಅವರು ಮಧ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇಬ್ಬರನ್ನು ರಾಜಿ ಮಾಡಿಸುವಲ್ಲಿ ವಿಜಯೇಂದ್ರ ಸಕ್ಸಸ್ ಆದಂಗೆ ಕಾಣಿಸ್ತಾ ಇದೆ. ಬಳ್ಳಾರಿ ನಾಯಕರನ್ನ ಒಂದೇ ವೇದಿಕೆಗೆ ವಿಜಯೇಂದ್ರ ಕರೆಸಿದ್ದಾರೆ. ಕೊಪ್ಪಳದ ಬಿಜೆಪಿ ಕಾರ್ಯಕ್ರಮದಲ್ಲಿ ರೆಡ್ಡಿ ರಾಮುಲು ಮುಖಾಮುಖಿಯಾಗಿದ್ದು, ಇಬ್ಬರನ್ನು ಒಂದು ಮಾಡೋಕೆ ದೆಹಲಿಗೆ ವಿ ಸೋಮಣ್ಣ ಅವರು ಕರೆದಿದ್ರು. ಸೊ ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ರಾಜ್ಯದಲ್ಲೇ ಒಂದಾಗ್ಬಿಟ್ಟಿದ್ದಾರೆ. ಅದಕ್ಕೂ ಮೊದಲೇ ವಿಜಯೇಂದ್ರ ನೇತೃತ್ವದಲ್ಲಿ ರಾಜ್ಯ ಆದಂಗೆ ಕಾಣಿಸ್ತಾ ಇದೆ. ರಾಮುಲು ರೆಡ್ಡಿ ಫ್ರೆಂಡ್ಸ್ ಹೆಂಗೆ ಅಂದ್ರೆ, ಬಳ್ಳಾರಿಯ ಫ್ರೆಂಡ್ಸ್ ಅಂದ್ಬಿಟ್ರೆ ಸ್ನೇಹಿತರು ಅಂದ್ರೆ ಇವರು ನೋಡ್ರಪ್ಪ ಅಂತ ಎಕ್ಸಾಂಪಲ್ ಕೊಡುವ ಹಂಗಿದ್ರು. ಅಕ್ಕಪಕ್ಕದಲ್ಲೇ ಮನೆ ಇತ್ತು. ಬಟ್ ಯಾವಾಗ ವ್ಯಾಪಾರದ್ದೋ ವ್ಯವಹಾರದ್ದೋ ಮತ್ತೊಂದೋ ಮಗದೊಂದೋ ಗಲಾಟೆ ಆಯ್ತು, ಮಧ್ಯಕ್ಕೊಂದು ಗೋಡೆ ಎಳೆದು ಬಿಟ್ಟಿದ್ರು. ಹಾಗಾದ್ರೆ ಈಗ ಫ್ರೆಂಡ್ಸ್ ಆಗ್ಬಿಟ್ರಲ್ಲ, ಗೋಡೆ ಗಿಡೆ ಹೊಡಿತಾರ, ಮತ್ತೆ ಫ್ರೆಂಡ್ಸ್ ಅದೇ ರೀತಿಯ ಕುಚುಕುಗಳು ಆಗ್ತಾರ? ಸಾಧ್ಯ ಇದೆಯಾ? ಅಥವಾ ಕೇವಲ ಇದು ತೋರ್ಪಡಿಕೆಗೆ ಅಷ್ಟೇನಾ? ಇವರಿಬ್ಬರನ್ನು ಒಂದು ಮಾಡಿಸೋದ್ರ ಬಗ್ಗೆ ವಿ ಸೋಮಣ್ಣ ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಅವರ ಸೋಮಶೇಖರ್ ರೆಡ್ಡಿ ಅವರೇ ಹೇಳಿದ್ರು. ಡೆಲ್ಲಿಗೆ ಇನ್ನೇನು ಕರೆಸ್ಕೊಳ್ತೀನಿ ಅಂತಲೂ ಮಾತುಕತೆ ಆಗಿತ್ತು. ಅದಕ್ಕೂ ಮುಂಚೆಯೇ ರೆಡ್ಡಿ ಮತ್ತು ರಾಮುಲು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಅಂದು ಮಾತ್ರಕ್ಕೆಲ್ಲವೂ ಸರಿಯಾಯ್ತಾ ಅನ್ನುವಂಥದ್ದು ಇನ್ನೂ ಯಕ್ಷ ಪ್ರಶ್ನೆಯಾಗಿದೆ. ವಿಜಯೇಂದ್ರ ಅವರು ಮಧ್ಯದಲ್ಲಿ ನಿಂತ್ಕೊಂಡು ಇಬ್ಬರ ಕೈಯನ್ನ ಎತ್ತಿದ್ರು. ಇಬ್ರು ಕೂಡ ಅಕ್ಕಪಕ್ಕದಲ್ಲೇ ಬಿಜೆಪಿ ಅವರು ವೇದಿಕೆಯಲ್ಲಿ ಅಕ್ಕಪಕ್ಕದಲ್ಲೇ ಕುರ್ಚಿ ಕೂಡ ಹಾಕಿದ್ದಾರೆ, ಮಾತಾಡ್ಕೊಂಡಿದ್ದಾರೆ. ಅಂದು ಮಾತ್ರಕ್ಕೆಲ್ಲವೂ ಸರಿ ಆಯ್ತಾ? ಮನಸ್ಸಿನ ಒಳಗಿನಿಂದವೂ ಎಲ್ಲವೂ ಸರಿ ಆಯ್ತಾ? ಒಂದು ವೇಳೆ ಆಗಿದ್ರೆ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟಿಗಿನ ಗೇನ್ ಇದು, ನೋ ಡೌಟ್ ಅದರಲ್ಲಿ. ಆದ್ರೆ ಇದು ಕೇವಲ ತೋರ್ಪಡಿಕೆಗಷ್ಟೇ, ಒಂದು ವೇದಿಕೆ ಅಂದ್ಮೇಲೆ ಮಾತಾಡ್ಬೇಕಲ್ಲ ಅಂತ ಅಷ್ಟೇ ಮಾತಾಡಿದಾರ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಒಂದು ವೇಳೆ ಇಬ್ರು ಮನಸ್ಪೂರ್ವಕವಾಗಿ ಒಪ್ಕೊಂಡು ಹಳೆ ಸ್ನೇಹಿತರಂತೆ ಬಾಂಧವ್ಯ ಗಟ್ಟಿಯಾದ್ರೆ ಬಿಜೆಪಿಗೆ ದೊಡ್ಡ ಮಟ್ಟಿಗಿನ ಗೇನ್ ಇದು. ಬಟ್ ಇದು ಅಥವಾ ಕೇವಲ ತೋರ್ಪಡಿಕೆಗೆ ಅಷ್ಟೇನಾ? ಏನಾಗಿದೆ? ದೋಸ್ತಿಯ ನಡುವಿನ ಮನಸ್ತಾಪ ಎಲ್ಲವೂ ಸರಿ ಆಯ್ತಾ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ? ವಿದ್ಯಾ, ಕಳೆದ 3 ದಿನಗಳ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಬಹುತೇಕ ತಮ್ಮ ನಡುವೆ ಇದ್ದಂತಹ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಎಲ್ಲವನ್ನ ಸರಿ ಮಾಡಿಕೊಂಡು ಉಭಯ ಒಂದಾದ ಕಾಣಿಸ್ತಾ ಇದೆ. ಹಿಂದೆ ಕೇಂದ್ರ ಸಚಿವರಂತಹ ಅವರು ಬಳ್ಳಾರಿಗೆ ಭೇಟಿ ಕೊಟ್ಟಾಗ ಇಬ್ಬರು ದೆಹಲಿಗೆ ಬರುವಂತೆ ಸಲಹೆಯನ್ನ ಕೊಟ್ಟಿದ್ರು. ಇತ್ತೀಚೆಗೆ ಬಿಜೆಪಿ ವರಿಷ್ಠರು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರಾಜ್ಯಕ್ಕೆ ರವಾನೆ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ ಹಾಗೂ ವಿ ಸೋಮಣ್ಣ ಅವ್ರಿಗೆ ಯಾವ್ಯಾವ ಜಿಲ್ಲೆಯಲ್ಲಿ ಈ ಸಮಸ್ಯೆ, ಈ ನಾಯಕರ ಭಿನ್ನಾಭಿಪ್ರಾಯಗಳಿದ್ದಾವೆ, ಆ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಬೇಕು ಅನ್ನೋ ಒಂದು ಸೂಚನೆ. ಅದರ ಮೊದಲ ಭಾಗವಾಗಿ ದಾವಣಗೆರೆ, ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳ ನಾಯಕರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸುವಲ್ಲಿ ಪ್ರಹ್ಲಾದ್ ಜೋಶಿ ಮತ್ತೆ ವಿ ಸೋಮಣ್ಣ ಅವರು ಯಶಸ್ವಿ ಆಗಿದ್ರು. ಈ ನಡುವೆ ಇವತ್ತು ಬಳ್ಳಾರಿಗೆ, ಕೊಪ್ಪಳಕ್ಕೆ ಭೇಟಿ ಕೊಟ್ಟಾಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಇಬ್ಬರ ಜೊತೆ ಮಾತಾಡಿರುವಂತದ್ದು, ಒಂದೇ ವೇದಿಕೆಯಲ್ಲಿ ಇಬ್ಬರನ್ನ ಕೂರಿಸಿ ಇಬ್ಬರನ್ನ ಕೈ ಎತ್ತುವುದರ ಮೂಲಕ ನಮ್ಮ ನಡುವೆ ಯಾವುದೇ ಕಂದಕಗಳು ಇಲ್ಲ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಇಬ್ರು ಕೂಡ ಒಂದಾದದ್ದು ಬಿಜೆಪಿಗೆ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಶಕ್ತಿ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ಇಬ್ರು ಕೂಡ ಬೇರೆ ಬೇರೆ ಆಗಿದ್ರು, ಆ ಸಂದರ್ಭದಲ್ಲಿ ಬಿಜೆಪಿ ಬಳ್ಳಾರಿ, ರಾಯಚೂರು ಹಾಗೂ ಕೊಪ್ಪಳ, ಗದಗ ಈ 4 ಜಿಲ್ಲೆಗಳಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿದ್ರು. ಜೊತೆಗೆ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಫಲಿತಾಂಶವನ್ನು ಬಿಜೆಪಿಗೆ ಹಿನ್ನಡೆ ಆಗಿದೆ. ಆದ್ರೆ ಈ ಇಬ್ಬರು ಕೂಡ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡುತ್ತಿದ್ದಾರೆ. ಸಹಜವಾಗಿ ಬಿಜೆಪಿಗೆ ಅದು ಕರ್ನಾಟಕ ಭಾಗದಲ್ಲಿ ಈಗಾಗಲೇ ರಾಮುಲು ಮತ್ತೆ ರೆಡ್ಡಿ ನಡುವೆ ಇದ್ದಂತಹ ಸಮಸ್ಯೆಗಳನ್ನ ಬಗೆಹರಿಸಿ ಅನ್ನುವಂತ ಒಂದು ಸೂಚನೆಯನ್ನ ವರಿಷ್ಠರು ಕೊಟ್ಟಿದ್ರು. ವರಿಷ್ಠ ಸೂಚನೆಯಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಈ ಇಬ್ಬರನ್ನ ಒಂದ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾರೆ ಇಬ್ರು, ಮತ್ತೆ ಹಳೆ ಸ್ನೇಹಿತರಂತೆ ಇರ್ತಾರಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ.